ಈ ಸ್ಕಿಟ್ ಈಗ ನಾವು ನೋಡುವಂಥ ಈ ಸ್ಕಿಟ್ ಒಂದು ಕಥೆ ಅಲ್ಲ, ಆದಿವಾಸಿಗಳ ಮಧ್ಯದಲ್ಲಿ ನಡೆದಿರುವಂಥ ನಿಜವಾದ ಘಟನೆ. ಭಾರತದ ಆಸಾಂನಲ್ಲಿದ್ದ ಮೇಘಾಲಯದ ಗ್ಯಾರೋ ಆದಿವಾಸಿ ಜನಾಂಗದವರಿಗೆ ಸೇರಿದಂಥ ನೋಕ್ಸೇನ್ ಮತ್ತು ಆತನ ಕುಟುಂಬದ ಘಟನೆ ಇದು 19ನೇ ಶತಮಾನದಲ್ಲಿ ನಡೆಯಿತು. ನಮಸ್ಕಾರ ಸ್ವಾಮಿ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನ್ರೋ ಊರಿನ ಸುದ್ದಿಗಳು ಏನು? ನಾನು ಕೇಳಿಸ್ಕೊಂಡಿರುವುದು ನಿಜವೋ ಅಥವಾ ಇಲ್ಲೋ? ಅದೇನು ಸ್ವಾಮಿ? ಬಹಳಷ್ಟು ಬಿಳಿ ಮಿಸ್ಟರ್ಗಳು ನಮ್ಮ ಗ್ರಾಮಗಳಿಗೆ ಬಂದಿದ್ದಾರಂತೆ. ಅವರು ಆ ಯೇಸು ದೇವರ ಬಗ್ಗೆ ಹೇಳುತ್ತಾರಂತೆ. ಇದು ನಿಜವೋ? ಹೌದು ಸ್ವಾಮಿ, ಹೌದು. ಮೊನ್ನೆ ನಾನು ಅಡವಿಯಲ್ಲಿರುವಾಗ ಬಿಳಿ ಮಿಷನರಿಗಳು ಬಂದು ಇದನ್ನು ಕೊಟ್ಟಿದ್ದಾರೆ. ಇದನ್ನು ಬೈಬಲ್ ಎಂದು ಹೇಳುತ್ತಾರಂತೆ. ಎಷ್ಟು ಧೈರ್ಯ ನನಗೆ! ಅದು ತೆಗೆದು ನನ್ನ ಕೈಯಿಂದ ಬೀಸಾಕು. ಏನ್ರೋ ಕೇಳಿಸ್ಕೊಳ್ಳಿರಿ, ಬೇರೆಯವರ ವಟಾರಗಳ ಬಗ್ಗೆ ನನಗೆ ಬೇಡ, ಆದರೆ ನನ್ನ ವಟಾರದಲ್ಲಿ ಅವರ ಕಾಲನ್ನು ಕೂಡ ಇಡಲಿಕ್ಕೆ ಕೊಡಲ್ಲ. ಅರ್ಥವಾಯ್ತಾ? ಆಯ್ತು ಸ್ವಾಮಿ, ಆಯ್ತು. ನಿಮ್ಮ ಮಾತಿಗಳಂತೆ ಆಗಲಿ. ಅಣ್ಣಂದಿರೇ, ಅಕ್ಕಂದಿರೇ, ಓ ಕೇಳಿರೋ, ಕೇಳಿರಿ. ಈ ವಟಾರಗಳು, ಈ ಗ್ರಾಮದಲ್ಲಿರುವಂತ ಎಲ್ಲರೂ ಕೇಳಿರೋ, ಕೇಳಿರಿ. ಬಿಳಿ ಮಿಷನರಿಗಳು ನಮ್ಮ ವಟಾರದಲ್ಲಿ ಬರಮಾಡಿಸಬಾರದು. ಒಂದು ವೇಳೆ ಬರಮಾಡಿಸಬಾರದೆ ನಮ್ಮ ನಾಯಕರು ನಮ್ಮನ್ನು ಕೊಂದು ಹಾಕುತ್ತಾರೆ. ಓ ದೇವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ದೇವರ ಸಂಕಲ್ಪ ಎಷ್ಟೋ ದೊಡ್ಡದು. ಹೌದು, ದೇವರು ಇಲ್ಲಿ ಅನೇಕರನ್ನು ರಕ್ಷಿಸಬೇಕು. ಯಾರು ನೀವು? ಇಲ್ಲಿ ಏನು ಮಾಡುತ್ತಿದ್ದಾರೆ? ನಾವು ಯೇಸು ಕ್ರಿಸ್ತನ ಸ್ವಾರ್ಥ ಸಾರಲಿಕ್ಕೆ ಬಂದಿದ್ದೇವೆ. ನೀವು ಚೆನ್ನಾಗಿದ್ದೀರಾ? ನೀವು ಹೋಗ್ರಿ, ನಮ್ಮ ನಾಯಕರು ನಿಮ್ಮನ್ನು ನೋಡಿದ ಕೊಂದು ಹಾಕುತ್ತಾರೆ. ಹೋಗ್ರಿ ಹೋಗ್ರಿ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮ್ಮನ್ನು ರಕ್ಷಿಸಿ ಕಾಪಾಡಿಸುತ್ತಾನೆ. ಅದೆಲ್ಲ ನನಗೆ ಹೇಳ್ಬೇಡ್ರಿ. ಹೋಗ್ರಿ 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 ಹೋಗ್ರಿ. ನಮಸ್ಕಾರ. ನಿಮಗೆ ವಂದನೆಗಳು. ವಂದನೆಗಳು. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಮ್ಮ ನಾಯಕನು ನಿಮ್ಮನ್ನು ನೋಡಿದರೆ ಕೊಂದು ಹಾಕುತ್ತಾನೆ. ದಯಮಾಡಿ ಇಲ್ಲಿಂದ ಹೊರಟು ಹೋಗಿರಿ. ನೋಡಿರಿ, ನಾವು ಸತ್ತರೂ ಕೂಡ ನಮ್ಮ ದೇವರ ಹತ್ತಿರ ಇರುತ್ತೇವೆ. ಆದರೆ ನಾವು ಈ ಭೂಮಿಯ ಮೇಲೆ ಜೀವಿಸುವಾಗಲೇ ಆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸದೆ ನಾವು ಇರೋದಿಲ್ಲ. ಯಾಕಂದರೆ ಆತನು ಮಾತ್ರ ನಿಮ್ಮನ್ನು ಕಾಪಾಡಿ ಸ್ವರ್ಗಕ್ಕೆ ಒಯ್ಯುತ್ತಾನೆ. ಯಾಕೆ? ಸತ್ತರೆ ದೇವರ ಹತ್ತಿರ ಹೋಗುತ್ತೀರಂತ ಹೇಳುತ್ತೀರಲ್ಲ, ಅದು ಹೇಗೆ ಸಾಧ್ಯ? ನಿಮ್ಮ ಹೆಸರೇನು? ನೋಕ್ಸೇನ್. ನೋಡ್ರಿ ನೋಕ್ಸೇನ್, ನೀವು ನಮಗೆ ಸ್ವಲ್ಪ ಸಮಯವನ್ನು ಕೊಟ್ಟರೆ ನಾವು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಹೇಳುತ್ತೇವೆ. ಆಯ್ತು ಅಯ್ಯನವರೇ, ಆದರೆ ಇಲ್ಲಿ ಬೇಡ. ಯಾರಾದರೂ ನಮ್ಮನ್ನು ನೋಡಿದರೆ ದೊಡ್ಡ ದುರ್ಘಟನೆ ಆಗುತ್ತದೆ. ನಮ್ಮ ಮನೆ ಇಲ್ಲಿಯೇ ಇದೆ, ಹೋಗೋಣ ಬನ್ನಿ. ಬನ್ನಿ ಅಯ್ಯನವರೇ, ಒಳಗೆ ಬನ್ನಿರಿ. ಅಯ್ಯೋ ಅಯ್ಯೋ, ಯಾಕೆ ಬಿಡಿ ಮಿಸ್ಟರ್ಗಳನ್ನ ಮನೆಗೆ ಕರ್ಕೊಂಡು ಬಂದಿದ್ದೀರಾ? ನಮ್ಮ ಜನರು ನೋಡಿದ್ರೆ ಇದೇ ನಮ್ಮ ಗತಿ. ಸ್ವಲ್ಪ ನನ್ನ ಮಾತು ಕೇಳು. ಸ್ವಲ್ಪ ಹೊತ್ತು ನಮ್ಮ ಜೋಡಿ ಮಾತನಾಡಿ ಅವ್ರು ಹೋಗುತ್ತಾರೆ. ಭಯಪಡಬೇಡ. ಸರಿ, ಆಯ್ತು ಅಯ್ಯನವರೇ. ಈಗ ಹೇಳಿರಿ, ನಮ್ಮೆಲ್ಲರಿಗೂ ಮರಣವೆಂದರೆ ತುಂಬಾ ಭಯ. ಆದರೆ ನೀವು ಹೇಳುತ್ತೀರಿ ನಿಮಗೆ ಮರಣವೆಂದರೆ ಭಯವಿಲ್ಲವೆಂದು. ಅದು ಹೇಗೆ ಸಾಧ್ಯ? ಮತ್ತು ಸತ್ತರೆ ದೇವರ ಹತ್ತಿರ ಹೋಗುತ್ತೀರಂತ ಹೇಳುತ್ತೀರಲ್ಲ, ಅದು ಕೂಡ ಹೇಗೆ ಸಾಧ್ಯ? ದಯಮಾಡಿ ನಮಗೆ ತಿಳಿಸಿರಿ.
ನೋಕ್ಸೆನ್, ನಾವು ಈ ಭೂಮಿಯ ಮೇಲೆ ಮಾತ್ರವಲ್ಲ, ನಾವು ಸತ್ತರೂ ಕೂಡ ಜೀವಿಸುತ್ತೇವೆ. ಆದರೆ ನಾವು ಈ ಭೂಮಿಯ ಮೇಲೆ ಜೀವಿಸುವಂಥ ಜೀವಿತ ಮೇಲೆ ನಮ್ಮ ಜೀವಿತವನ್ನು ನಿರ್ಣಯಿಸಲ್ಪಡ್ತದೆ. ಅದರಿಂದ ನಮಗೆ ಸ್ವರ್ಗವೋ ಅಥವಾ ನರಕವೋ. ಸ್ವರ್ಗವೆಂದರೇನು? ನರಕವೆಂದರೇನು? ಸ್ವರ್ಗವೆಂದರೆ ಅದು ಬಹಳ ಸುಂದರವಾದ ಸ್ಥಳ. ಅಲ್ಲಿ ಕಷ್ಟಗಳು ಬಾಧೆಗಳು ಏನೂ ಇರೋದಿಲ್ಲ. ಆದರೆ ನರಕವೆಂದರೆ ಅಯ್ಯೋ, ಅದು ಬಹಳ ಭಯಂಕರವಾಗಿ ಇರುತ್ತದೆ. ಅಲ್ಲಿ ಯಾವಾಗಲೂ ಕಷ್ಟಗಳು ಬಾಧೆಗಳಿನಿಂದ ತುಂಬಿರುತ್ತದೆ. ಆ ನರಕದಿಂದ ತಪ್ಪಿಸಿಕೊಳ್ಳಬೇಕಾದರೆ ಆ ಯೇಸು ಕ್ರಿಸ್ತುವನ್ನು ಆಶ್ರಯಿಸಬೇಕು. ಯಾಕೆ ಯೇಸು ಕ್ರಿಸ್ತನೇ ಆಶ್ರಯಿಸಬೇಕಾ? ನಮಗೆ ನಮ್ಮ ದೇವರುಗಳು ಅದಾರಲ್ವಾ? ಸೂರ್ಯದೇವರೇ, ಅಡವಿ ತಾಯಿ ನಮ್ಮನ್ನು ನರಕದಿಂದ ತಪ್ಪಿಸ್ತಾರಲ್ವಾ? ಯಾಕೆ ಯೇಸು ಕ್ರಿಸ್ತನೇ ಆಶ್ರಯಿಸಬೇಕಾ? ಇಲ್ಲ ಇಲ್ಲ ನಿಮ್ಮ ದೇವರೇ ಕಾಪಾಡುತ್ತಾರಾ? ನಮ್ಮ ದೇವರು ಕಾಪಾಡುತ್ತಿಲ್ಲ. ಇಲ್ಲ ಇಲ್ಲ ಅವರು ನಮ್ಮ ಪಾಪಗಳಿಗೋಸ್ಕರ ಏನೂ ತ್ಯಾಗ ಮಾಡಲಿಲ್ಲ. ಆ ಯೇಸು ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳಿಗೋಸ್ಕರ ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದನು. ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಸತ್ತರೆ ನಮ್ಮ ಪಾಪಗಳು ಹೇಗೆ ಹೋಗುತ್ತವೆ? ಆ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಸಾಯುವುದು ಮಾತ್ರವಲ್ಲ, ಆತನು ಸತ್ತು ಸಮಾಧಿ ಮಾಡಲ್ಪಟ್ಟು ಮತ್ತು 3ನೇ ದಿನದಲ್ಲಿ ಎದ್ದು ಬಂದನು. ಈಗ ಆತನು ಜೀವಿಸುವ ದೇವರು. ನೀನು ಆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಟ್ಟರೆ ಆತನು ನಿಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವನು ಮತ್ತು ನಿಮ್ಮನ್ನು ಸ್ವರ್ಗಕ್ಕೆ ಕೂಡ ಒಯ್ಯುತ್ತಾನೆ. ಈಗ ನನಗೆ ಸ್ವಲ್ಪ ಅರ್ಥವಾಗಿದೆ. ಆದರೆ ನಾವು ಬಹಳ ಪಾಪ ಮಾಡಿದವರು, ಬಹಳ ಕೆಟ್ಟವರು. ನಮ್ಮ ಕೈಯಿಂದ ನಮ್ಮದೇ ಜನ ಇದ್ದವರನ್ನು ಎಲ್ಲರನ್ನು ಕೊಂದು ಹಾಕಿದ್ದವರು. ನಮ್ಮನ್ನು ಸಹ ನಿಮ್ಮ ಯೇಸು ದೇವರು ಕ್ಷಮಿಸುತ್ತಾನೋ? ತಪ್ಪದೇ ಕ್ಷಮಿಸುತ್ತಾನೆ. ನೀನು ಮೊಣಕಾಲು ಹೊರೆದು ಕ್ಷಮಿಸುವಂಬು ಬೇಡುವಾಗ ಆತನು ನಿಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವನು ಮತ್ತು ನಿಮ್ಮನ್ನು ಸ್ವರ್ಗಕ್ಕೆ ಕೂಡ ಒಯ್ಯುತ್ತಾನೆ. ಇದು ಪ್ರಾರ್ಥನೆ ಎಂಬುದಾಗಿ ಹೇಳುತ್ತಾರೆ. ಬನ್ನಿರಿ, ನಾವು ಪ್ರಾರ್ಥನೆ ಮಾಡೋಣ. ಯೇಸುವೆ, ಈ ಕುಟುಂಬವನ್ನು ರಕ್ಷಿಸಿ, ಈ ಕುಟುಂಬವನ್ನು ದರ್ಶಿಸಿ. ಅದೇ ರೀತಿಯಲ್ಲಿ ವಠಾರದಲ್ಲಿರುವವನು ಸಹ ರಕ್ಷಿಸಿ. ಯೇಸುವಿನ ಹೆಸರಿನಲ್ಲಿ ಆಮೆನ್. ಧನ್ಯವಾದಗಳು. ಧನ್ಯವಾದಗಳು. ನೋಕ್ಸೆನ್, ನೀನು ಆ ಬಿಳಿ ಮಿಷನರಿಗಳ ದೇವರನ್ನು ತಿಳಿದುಕೊಂಡಿದ್ದೀಯಾ? ನಾನು ಈಗ ನಮ್ಮ ನಾಯಕನಿಗೆ ಹೇಳುತ್ತೇನೆ. ನಮಸ್ಕಾರ ಸ್ವಾಮಿಯೇ, ನಮಸ್ಕಾರ ಸ್ವಾಮಿಯೇ. ಆ ನೋಕ್ಸೆನ್ ನೀವು ಕೊಟ್ಟಿರುವಂಥ ಆಜ್ಞೆಯನ್ನು ಮೀರಿದನು. ಆ ಬಿಳಿ ಮಿಷನರಿಗಳ ದೇವರನ್ನು ನಮ್ಮ ಗ್ರಾಮದಲ್ಲಿ ಕೆಲವರಿಗೆ ಹೇಳುತ್ತಿದ್ದಾನೆ. ಏನು ಹೇಳುತ್ತಿದೆಯಾ? ನೋಕ್ಸೇನ್ ಈ ದುಷ್ಟ ಕೆಲಸವನ್ನು ಮಾಡಿದಾನ? ಸರಿ, ನಾಳೆ ದಿನ ಅವನನ್ನು ಕುಟುಂಬವನ್ನು ಕರೆಸಿರಿ. ಅವನು ಅದನ್ನು ಬಿಟ್ಟರೆ ಸರಿ, ಇಲ್ಲದಾದರೆ ಅವನನ್ನು ನನ್ನ ಕೈಯಿಂದ ಉಳಿಯೋದಿಲ್ಲ. ಅರ್ಥವಾಯ್ತಾ? ಆಯ್ತು ಸ್ವಾಮಿ, ಆಯ್ತು. ನಿಮ್ಮ ಮಾತುಗಳಂತೆ ಆಗಲಿ. ನಾಳೆಯ ದಿನ ಆ ನಾಯಕನು ನಮ್ಮನ್ನು ಕರೆದಿದ್ದಾನೆ. ಆತನು ನಮ್ಮನ್ನು ಏನಾದರೂ ಮಾಡಬಹುದು. ಆದರೆ ನಾವು ಬೈಬಲಲ್ಲಿ ಸ್ಟೆಫನ್ ಬಗ್ಗೆ ಓದಿದ್ದೀವಲ್ಲ, ಅವರು ಪ್ರಾಣ ಹೋಗುವವರೆಗೂ ಕೂಡ ಆ ಕ್ರಿಸ್ತನನ್ನು ಬಿಡಲಿಲ್ಲ. ನಾವು ಕೂಡ ನಮ್ಮ ಪ್ರಾಣಗಳು ಹೋದರೂ ಸಹ ನಾವು ಆ ಕ್ರಿಸ್ತನನ್ನು ಬಿಡಬಾರದು. ನಾವಾದರೂ ಸತ್ತರೆ ಪರಲೋಕಕ್ಕೆ ಸೇರುತ್ತೇವೆ, ಆದರೆ ನಾವು ಅವರ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು. ಆಮೆನ್. ನೋಕ್ಸೆನ್, ನೀನು ಈ ದುಷ್ಟ ಕೆಲಸವನ್ನು ಮಾಡುತ್ತಿದ್ದೀಯಾ? ಬನ್ನಿ, ನಮ್ಮ ನಾಯಕನು ನಿಮ್ಮನ್ನು ಕರೆದಿದ್ದಾನೆ.
ನೋಕ್ಸೇನ್, ನಿನ್ನನ್ನು ನಂಬಿ ನಾನು ಈ ವಠಾರದ ನನ್ನ ನಂತರ ನಾಯಕನಾಗಿ ನೇಮಿಸಬೇಕೆಂದು ಅಂದ್ಕೊಂಡೆ. ಆದರೆ ನೀನು ನಮ್ಮ ಜಾತಿಗೆ ದ್ರೋಹ ಮಾಡಿದ್ದಿ, ನಮ್ಮ ಸೂರ್ಯದೇವರಿಗೆ ಮತ್ತು ಅಡವಿಯ ತಾಯಿಗೆ ಕೂಡ ದ್ರೋಹ ಮಾಡಿದ್ದಿ. ಯೇಸು ಕ್ರಿಸ್ತನೇ ನಿಜವಾದ ದೇವರು, ಸತ್ಯ ದೇವರು, ನರಕದಿಂದ ತಪ್ಪಿಸುವಂತ ದೇವರು, ಸ್ವರ್ಗವನ್ನು ಕೊಡುವಂತ ದೇವರು. ಅವರಲ್ಲಿ ಯಾವ ಪಾಪವೂ ಇಲ್ಲ. ಯೇಸು ಕ್ರಿಸ್ತನು ಸತ್ತು ಸಮಾಧಿ ಮಾಡಲ್ಪಟ್ಟು ತಿರುಗಿ 3ನೇ ದಿನ ಅವನ ಬಾಯ ಮೇಲೆ ಹೊಡಿರೋ. ಜೀವಿಸುವಂತ ದೇವರು. ಕಡೆಯದಾಗಿ ಹೇಳುತ್ತಿದ್ದೇನೆ ನೋಕ್ಸೇನ್, ಆ ಹುಚ್ಚು ನಂಬಿಕೆಯನ್ನು ಬಿಟ್ಟು ಬಿಡು. ಇಲ್ಲ ಸ್ವಾಮಿಯೇ, ಇಲ್ಲ, ಆ ಹುಚ್ಚು ಕೆಲಸವನ್ನು ನಾ ಮಾಡುವುದಿಲ್ಲ. ನಾನು ಆ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುವೆ. ನಾನು ಹಿಂದಿರುಗೆನು. ಅವರನ್ನು ಹೊಡೀರು, ಅವರನ್ನು ಮಕ್ಕಳನ್ನು ಸಹ ಹೊಡೀರಿ. ಅಯ್ಯೋ ಹೊಡಿಬೇಡಿರಿ, ನಮ್ಮ ಮಕ್ಕಳನ್ನೇ ಹೊಡಿಬೇಡಿರಿ, ಬಿಡಿರಿ. ಅಯ್ಯೋ ಸ್ವಾಮಿ, ನಮ್ಮ ಮಕ್ಕಳನ್ನೇ ಬಿಡಿರಿ. ಅಯ್ಯೋ ಹೇಳ್ರಿ, ನೀವು ಎಷ್ಟು ಕೆಲಸ ಆಯ್ತು. ಅಯ್ಯೋ ಹೊಡಿಬೇಡಿರಿ ನಮ್ಮ ಮಕ್ಕಳನ್ನೇ. ಅಯ್ಯೋ ಅಯ್ಯೋ ಹೊಡಿಬೇಡಿರಿ ಸ್ವಾಮಿ, ಹೊಡಿಬೇಡಿರಿ ನಮ್ಮ ಮಕ್ಕಳನ್ನೇ. ಅಯ್ಯೋ ಅಯ್ಯೋ. ಈ ಸಮಯದಲ್ಲಿ ಗ್ರಾಮದ ಪ್ರಧಾನನು ನೋಕ್ಸೇನನ್ನು ಆತನ ನಂಬಿಕೆಯನ್ನು ತ್ಯಜಿಸಿ ಬಿಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ನೋಕ್ಸೇನು ತನ್ನ ನಂಬಿಕೆಯನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಂಡನೋ ನಾವು ಈ ಸಮಯದಲ್ಲಿ ನೋಡೋಣ. ಕಡೆಯದಾಗಿ ಹೇಳುತ್ತಿದ್ದೇನೆ ನೋಕ್ಸೇನ್, ಆ ದೇವರನ್ನು ಬಿಟ್ಟು ಬಿಡು. ಇಲ್ಲ ಸ್ವಾಮಿಯೇ, ಇಲ್ಲ. ನನ್ನ ಜೊತೆ ಯಾರು ಇದ್ದರೂ ಇಲ್ಲದೆ ಹೋದರೂ ನಾನು ಆ ಯೇಸು ಕ್ರಿಸ್ತನನ್ನು ಮಾತ್ರ ಬಿಡುವುದಿಲ್ಲ. ನಾನು ಹಿಂದಿರುಗೆನು. ಅವನ ಮಕ್ಕಳನ್ನು ಕೊಂದೇ ಹಾಕಿರೋ. ಅಯ್ಯೋ ಅಯ್ಯೋ ನಮ್ಮ ಮಕ್ಕಳೇ. ಅಯ್ಯೋ ಅಯ್ಯೋ ಎಷ್ಟು ಕೆಲಸ ಆಯ್ತು ನಮ್ಮ ಮಕ್ಕಳೇ. ಅಯ್ಯಯ್ಯೋ ಎಷ್ಟು ಕೆಲಸ ಆಯ್ತು ನೋಡ್ರಿ ನಮ್ಮ ಮಕ್ಕಳೇ, ಎಷ್ಟು ಕೆಲಸ ಆಯ್ತು. ಅಯ್ಯಯ್ಯೋ ಅಯ್ಯೋ ಎಷ್ಟು ಕೆಲಸ ಆಯ್ತು ನಮ್ಮ ಮಕ್ಕಳೇ. ನೋಡಿರಿ ನಮ್ಮ ಮಕ್ಕಳೇ, ಎಷ್ಟು ಕೆಲಸ ಆಯ್ತು. ಅಯ್ಯಯ್ಯೋ ನಮ್ಮ ಮಕ್ಕಳೇ. ಅಯ್ಯಯ್ಯೋ ಎಷ್ಟು ಕೆಲಸ ಆಯ್ತು ನಮ್ಮ ಮಕ್ಕಳೇ. ಅಯ್ಯಯ್ಯೋ ಎಷ್ಟು ಕೆಲಸ ಆಯ್ತು. ಅಯ್ಯೋ ಎಷ್ಟು ಕೆಲಸ ಆಯ್ತು ನಮ್ಮ ಮಕ್ಕಳೇ. ಏ ನೋಕ್ಸೇನ್, ನನ್ನ ಕೈಯಿಂದ ನಿನ್ನನ್ನಾದರೂ ಬಿಡಿಸ್ಕೋ. ಈ ಕಡೆಯದಾಗಿ ಹೇಳುತ್ತಿದ್ದೇನೆ ನೋಕ್ಸೇನ್, ಆ ಹುಚ್ಚು ನಂಬಿಕೆ, ಆ ಹುಚ್ಚು ದೇವರನ್ನು ಬಿಟ್ಟು ಬಿಡು. ಇಲ್ಲ ಸ್ವಾಮಿಯೇ, ಇಲ್ಲ, ಆ ಕೆಲಸವನ್ನು ನಾ ಎಂದಿಗೂ ಮಾಡುವುದಿಲ್ಲ. ಶಿಲುಬೆ ನನ್ನ ಮುಂದೆ, ಲೋಕವು ನನ್ನ ಹಿಂದೆ. ನಾನು ಹಿಂದಿರುಗೆನು. ಅವನ ಹೆಂಡತಿಯನ್ನು ಕೊಂದು ಹಾಕಿರೋ. ಯೇಸುವೇ ರಕ್ಷಕ, ಇವರನ್ನು ರಕ್ಷಿಸು, ಇವರನ್ನು ಕ್ಷಮಿಸು. ಕ್ಷಮಾಪಣೆನಾ? ಅದು ನನಗೆನಾ? ಎಲೇ ನೋಕ್ಸೇನ್, ನಾನು ಈ ವಠಾರದ ನಾಯಕನು. ನನ್ನ ಕೈಯಿಂದ ನಿನ್ನನ್ನು ಬಿಡಿಸ್ಕೊಂಡು ನಿನ್ನ ದೇವರಿಗೆ ನೀನು ಬೇಡಿಕೋ. ಇಲ್ಲ ಸ್ವಾಮಿಯೇ, ಇಲ್ಲ. ನಾನು ಆ ಯೇಸು ಕ್ರಿಸ್ತನನ್ನು ಎಂದಿಗೂ ಬಿಡುವುದಿಲ್ಲ. ಸ್ವಾಮಿಯೇ, ಈಗಲಾದರೂ ನೀವು ಆ ಯೇಸು ಕ್ರಿಸ್ತನನ್ನು ನಂಬಿರಿ, ಆತನಿಗೆ ನಿಮ್ಮ ಹೃದಯಗಳನ್ನು ಅರ್ಪಿಸಿರಿ. ಆಗ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಆಗ ನೀವು ಆ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಸೇರುವಿರಿ. ಏನು ಹೇಳುತ್ತಿದೆಯಾ? ಸ್ವರ್ಗ, ನರ್ಕ, ಏನು ಇದು? ಏನು ಸ್ವಾಮಿ ಇವನ ಜೊತೆ ಮಾತುಗಳು? ಇವನನ್ನು ಕೊಂದಾಕಿ. ನಿಲ್ಲಿಸಿರಿ. ನಮ್ಮ ಎಷ್ಟು ದುಷ್ಟ ನಾಯಕನಿಗೆ ಕೆಲಸವನ್ನು ಮಾಡಿದಿರೋ. ನೋಕ್ಸೇನ್ ಕುಟುಂಬವನ್ನು ನಾಶ ಮಾಡಿದ ನಮ್ಮ ನಾಯಕನಿಗೆ ಜೈ. ನಿಲ್ಲಿಸಿರೋ. ಎಷ್ಟು ಕೆಲಸವನ್ನು ಮಾಡಿದಿರೋ. ಇಲ್ಲ ಇಲ್ಲ, ತಮ್ಮ ಪ್ರಾಣಗಳನ್ನು ಹೋದರೂ ಕೂಡ
ಅವರು ಆ ದೇವರನ್ನು ಬಿಡಲಿಲ್ಲ. ಏನೋ ವಿಶೇಷವಿದೆ. ನಾವು ಅವರ ಪ್ರಾಣಗಳನ್ನು ಮಾತ್ರ ಕೊಂದು ಹಾಕಿದ್ದೇವೆ, ಆದರೆ ಅವರ ನಂಬಿಕೆ, ಅವರ ವಿಶ್ವಾಸ ನಾವು ಕೊಲ್ಲಲಿಲ್ಲ. ಅದು ನಮ್ಮಿಂದ ಸಾಧ್ಯವಾಗಲಿಲ್ಲ. ಕೊಡಿರೋ ಆ ಬೈಬಲ್, ಅದರಲ್ಲಿ ಏನೋ ಇದೆ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಅದು ಸಾಯೋದಿದ್ದರೆ ಅದು ಒಂದೇ ಆಗಿ ಉಳಿಯುವುದು, ಸತ್ತರೆ ಅದು ಬಹಳ ಫಲ ಕೊಡಿಸುತ್ತದೆ. ಆ ಯೇಸು ಕ್ರಿಸ್ತನೇ ನಿಜವಾದ ದೇವರು, ಸತ್ಯ ದೇವರು. ಅವರಲ್ಲಿ ಯಾವ ಪಾಪವೂ ಇಲ್ಲ. ನಾನು ಇವತ್ತಿಂದ ಅವರನ್ನೇ ಹಿಂಬಾಲಿಸುತ್ತೇನೆ. ಸ್ವಾಮಿಯೇ, ಏನು ಮಾತಾಡುತ್ತಿದ್ದೀರಾ? ಆ ಯೇಸು ಕ್ರಿಸ್ತನೇ ನಿಜವಾದ ದೇವರು. ನಾನು ಆ ದೇವರನ್ನು ತಿಳಿದುಕೊಂಡೇನೆ. ಸ್ವಾಮಿಯೇ, ನಾವು ಸಹ ಯೇಸು ಕ್ರಿಸ್ತನನ್ನು ನಂಬಬಹುದಾ? ತಪ್ಪದೇ ನಂಬಬಹುದು. ಇವತ್ತಿಂದ ನಾವು ಯೇಸು ಕ್ರಿಸ್ತನೇ ಹಿಂಬಾಲಿಸೋಣ. ಇವತ್ತಿಂದ ನಾವು ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸೋಣ. ನೋಡಿದ್ರಲ್ಲ ಈ ಒಂದು ಸ್ಕಿಟ್ಟನ್ನು. ತನ್ನ ಮಕ್ಕಳನ್ನು ಕೊಂದಿದ್ದರು. ನೋಕ್ಸೇನನ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ಬಿಡಲಿಲ್ಲ. ಆತನು ಹೇಳಿದ್ದು ಏನೆಂದರೆ, ನಾನು ತೀರ್ಮಾನಿಸಿದೆ, ನಾನು ಎಂದಿಗೂ ಹಿಂದಿರುಗೋದಿಲ್ಲ. ಅದಾದ ನಂತರ ಗ್ರಾಮದ ಪ್ರಧಾನನು ತನ್ನ ಹೆಂಡತಿಯನ್ನು ಸಹ ಕೊಂದನು. ಆದರೆ ನೋಕ್ಸೇನ್, ನನ್ನ ಜೊತೆಯಲ್ಲಿ ಯಾರೂ ಇಲ್ಲದೆ ಹೋದರೂ ನಾನು ಹಿಂದಿರುಗೇನು ಎಂದು ಹೇಳಿದನು. ಕೊನೆಯದಾಗಿ ತನ್ನ ಪ್ರಾಣವನ್ನು ಕೂಡ ತ್ಯಜಿಸಿ ಹೇಳಿದ್ದೇನೆಂದರೆ, ಶಿಲುಬೆಯ ನನ್ನ ಮುಂದೆ, ಲೋಕವು ನನ್ನ ಹಿಂದೆ ಎಂದು ಹೇಳಿ ತನ್ನ ಕೊನೆಯ ಉಸಿರನ್ನು ಬಿಟ್ಟನು. ನಂತರ ಒಬ್ಬ ಭಾರತೀಯ ಸುವಾರ್ತಿಕನು ನೋಕ್ಸೆನ್ನ ಕೊನೆಯ ಮಾತುಗಳನ್ನು ಒಂದು ಗೀತೆಯಾಗಿ ರೂಪಿಸಿದನು. ಅದಾದ ನಂತರ 1959ರಲ್ಲಿ ವಿಲಿಯಂ ಜೆನ್ಸನ್ ರೆನಾಲ್ಡ್ಸ್ ಎಂಬ ಮಿಷನರಿ ಈ ಒಂದು ಗೀತೆಯನ್ನು, ಈ ಹಾಡನ್ನು ಇಂಗ್ಲೀಷ್ನಲ್ಲಿ ಅದನ್ನು ಧ್ವನಿರೂಪಿಸಿ ಅದನ್ನು ಬರೆದನು. ಅದೇ ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಈ ಒಂದು ಹಾಡು ಪ್ರಪಂಚದ ಅತ್ಯಧಿಕವಾಗಿ ಪ್ರಸಿದ್ಧವಾಗಿದೆ. ಈ ಹಾಡು ಬಾರದೇ ಇರುವವರು ಯಾರೂ ಕೂಡ ಇಲ್ಲ ಲೋಕದಲ್ಲಿ. ನಾವು ಎಲ್ಲಿ ನೋಡಿದರೂ ಕೂಡ ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ಎಂಬುದಾಗಿ ಹಾಡುತ್ತಾರೆ. ಅದೇ ಈ ಸಮಯದಲ್ಲಿ ನಾವು ನೋಡೋಣ. ಹಿಂಬಾಲಿಸಲು ಹಿಂದಿರುಗೇನು, ನಾ ಹಿಂದಿರುಗೇನು, ಹಿಂದಿರುಗೇನು, ನಾ ಹಿಂದಿರುಗೇನು. ನನ್ನ ಜೊತೆ ಯಾರು ಇಲ್ಲದೆ ಹೋದರು, ನನ್ನ ಜೊತೆ ಯಾರು ಇಲ್ಲದೆ ಹೋದರು, ನನ್ನ ಜೊತೆ ಯಾರು ಇಲ್ಲದೆ ಹೋದರು.
ಲೋಕನ ಹಿಂದೆ ಹಿಂದಿರುಗೆನು ನಾ ಹಿಂದಿರುಗೆನು ಹಿಂದಿರುಗೆನು ನಾ ಹಿಂದಿರುಗೆನು I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. Though none go with me, still I will follow. Though none go with me, still I will follow. Though none go with me, still I will follow. No turning back, no turning back, no turning back, no turning back. The cross before me, the world behind me. The cross before me, the world behind me. The cross before me, the world behind me. No turning